ದಾವಣಗೆರೆಯಲ್ಲಿ ಪಾಕಿಸ್ತಾನ ಜೊತೆ ಲಿಂಕ್ ಇರುವಂತಹ ಮತ್ತೊಬ್ಬ ಯುವಕನನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ನಮ್ಮ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಯುಪಿ ಮೂಲದ ವ್ಯಕ್ತಿ, ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಏನು ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನು ಪತ್ತೆ ಹಚ್ಚಿದೆ. ಸೊ ಈಸ್ ಬೀನ್ ಅರೆಸ್ಟೆಡ್. ಏನು ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ನಲ್ಲಿದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ ಅದು. ಬಟ್ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ, ಅದನ್ನ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಂತೂ ಈಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ. ಅದು ಈಗ ಬಿಡದಿ ಟೌನ್ಶಿಪ್ ವಿಚಾರ ಇನ್ನ ಗೊಂದಲ ಇರುವಂತಹ ಟೈಮ್ನಲ್ಲೇ ಸರ್, ದೇವನಹಳ್ಳಿಯಲ್ಲಿ MB ಡೀಪ್ ಟೆಕ್ ಪಾರ್ಕ್ ಮಾಡೋದಕ್ಕೆ 2800 ಎಕರೆನ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಈ ಭೂಮಿ ಸ್ವಾಧೀನ ಮಾಡಿಲ್ಲ ಅಂದ್ರೆ ನಾವು ಹೇಗೆ ನಾವು ಏರೋಸ್ಪೇಸ್ ಪಾರ್ಕು, ಟೆಕ್ ಪಾರ್ಕು ಅಥವಾ ಹೊಸ ಟೌನ್ಶಿಪ್ಗಳು ಮಾಡ್ಬೋದು ಹೇಳಿ? ಇಡೀ ಇಂಡಿಯಾನಲ್ಲಿ ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ. ಊರು ಬಿಟ್ಟು ಜನ ನಗರಗಳ ಕಡೆ, ಪಟ್ಟಣ ಕಡೆ ಬರ್ತಾ ಇದ್ದಾರೆ. ನೀವೇ ಎಷ್ಟೊಂದು ಬಾರಿ ವರದಿಯನ್ನು ತಾವು ಮಾಡಿದ್ದೀರಾ, ಬೆಂಗಳೂರು ಯಾವ ವೇಗದಲ್ಲಿ ಬೆಳೀತಾ ಇದೆ ಅಂತ. ಬಹುಶಃ ವಿ ಆರ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟೀಸ್ ಇನ್ ದ ವರ್ಲ್ಡ್. ಏಷ್ಯಾನಲ್ಲಿ ಅಂತೂ ನಂಬರ್ 1 ಇದೀವಿ ನಾವು. ರಿಪೋರ್ಟ್ಸ್ ಪ್ರಕಾರ ನಾವು ನ್ಯಾಷನಲ್ ಆವರೇಜ್ಗಿಂತ ಹೆಚ್ಚು ಬೆಳೀತಾ ಇದ್ದೀವಿ. 8.5% ನಮ್ಮ ಗ್ರೋತ್ ಇದೆ. ಆ್ಯಂಡ್ ವಿ ಆರ್ ಶೆಡ್ಯೂಲ್ಡ್ ಟು ಮೇಂಟೈನ್ ದಿಸ್ ಗ್ರೋತ್ ರೇಟ್ ಟಿಲ್ 2030. ಹಾಗಿದ್ದಾಗ ನಾವು ಬಿಯಾಂಡ್ ಬೆಂಗಳೂರು ಹೋಗ್ಬೇಕಲ್ವಾ? ನಮ್ಮ ಪಾಲಿಸಿನೇ ಇದೆ. ಆದರೆ ಯಾರ್ದು ರೈತರ ಜಮೀನು ಇರ್ಬೋದು, ಬೇರೆಯವ್ರ ಜಮೀನು ಇರ್ಬೋದು, ನಾವು ಒತ್ತುವರಿ ಮಾಡೋದಕ್ಕಿಂತ ಮುಂಚೆ ಅವರ ಕಾನೂನು ಪ್ರಕಾರ ಪರ್ಮಿಷನ್ ತಗೋಬೇಕು. ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಆಸ್ ಪರ್ ಲಾ ಅಲ್ವಾ? ನಾವು ಹೋಗಿ ದಬ್ಬಾಳಿಕೆ ಅಂತೂ ಮಾಡ್ತಾ ಇಲ್ಲ. ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ ಟೌನ್ಶಿಪ್ ಬೇರೆ ಕಡೆ ಮಾಡಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಈಗ ನಮ್ಮೂರಿನಲ್ಲಿ ನಮಗೆ ಇಂಡಸ್ಟ್ರಿ ಬೇಡ, ನಮಗೆ ಟೌನ್ಶಿಪ್ ಬೇಡ ಅಂದ್ರೆ ಬೇರೆ ಊರಿಗೆ ಹೋಗಲೇಬೇಕಾಗ್ತದೆ. ದೇರ್ ಇಸ್ ನೋ ಅದರ್ ಚಾಯ್ಸ್. ಇಲ್ಲ, ಈಗ ಫಸ್ಟ್ ಆಫ್ ಆಲ್ ಈಗ ನಾವು ಎಲ್ಲಿ ನೋಟಿಫೈ ಮಾಡ್ತೀವಿ ಅಥವಾ ಎಲ್ಲಿ ನಾವು ಕೇಳ್ತೀವಿ, ಎಲ್ಲರೂ ಗೊಂದಲಗಳು ಸೃಷ್ಟಿ ಮಾಡ್ಕೊಂಡಿದ್ರೆ ಅಭಿವೃದ್ಧಿ ಹೇಗಾಗುತ್ತೆ ಹೇಳಿ? ನಾವೇನ್ ರೈತರ ಜಮೀನು ಕಸ್ಕೋತಾ ಇಲ್ಲ ಅಲ್ಲ ಎಲ್ಲೂ. ಆಸ್ ಪರ್ ಲಾನೇ ಮಾಡ್ತಾ ಇರೋದು. ನೋಟಿಫಿಕೇಶನ್ ಮಾಡ್ತಾ ಇದೀವಿ, ಅವ್ರ ಒಪ್ಪಂದ ತಗೋತಾ ಇದೀವಿ, ಅವ್ರ ಒಪ್ಪಿಗೆ ತಗೋತಾ ಇದೀವಿ. ಅದಾದ್ಮೇಲೆ ಅಲ್ವಾ ನಾವು ಏನಾದರೂ ಮಾಡಬಹುದು? ನಾವು ಕಾನೂನು ವಿರುದ್ಧ ಮಾಡ್ಲಿಕ್ಕಾಗತ್ತಾ? ಅಥವಾ ನಿಮ್ಮ ಇಚ್ಛಾಶಕ್ತಿ ಇರಲಾರ್ದೆ ನಾವು ಜಮೀನನ್ನು ತಗೊಳಕ್ಕಾಗ್ತದ? ಈಗ ಅಶೋಕ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ, ನೀವು ಹೋಮ್ ಮಿನಿಸ್ಟ್ರು ಹೆಡ್ಲೈನ್ ಮಿನಿಸ್ಟ್ರು ಅಂತ ಕ್ವಶನ್ ಮಾಡಿದ್ದಾರೆ. ನೋಡಿ, ಫಸ್ಟ್ ಅವ್ರು ನೋಡ್ಕೊಳಕ್ ಹೇಳಿ ಅಪ್ಪ. ನಿನ್ನೆ ತಾನೇ ಡೆಲ್ಲಿಯಿಂದ ಉಗಿದು ಕಳಿಸಿದ್ದಾರೆ, ಅದಕ್ಕೆ ಬಂದು ಇದು ಹೇಳ್ತಾ ಇದ್ದಾರೆ. ಎಲ್ಲ ನೋಡಿ ಇವ್ರೆ, ನಾನು ನಿನ್ನೆನೆ ಹೇಳಿದ್ದೀನಲ್ಲ, ನನ್ನ ಹೆಸರು ಅವರಿಗೆ ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ಅಲ್ಲೇ ಅವ್ರಿಗೆ ಪ್ರಮೋಷನ್ನೇ ಇಲ್ಲ. ಅಶೋಕ್ ಅವ್ರು ಇರ್ಬೋದು, ಸೂರ್ಯ ಅವ್ರು ಇರ್ಬೋದು. ಇಷ್ಟು ದಿನ ಅಶೋಕ್ ಅವರು PDOಗಳಿಗೆ ಹಿಡಿದಿದ್ರು, ಈಗ PC-ಗಳಿಗೆ ಹಿಡಿದಿದ್ದಾರೆ. ಇರ್ಬೋದು. ಈಗ ಸಿ, ವೈ ಆರ್ ಯು ವರಿಡ್ ಅಬೌಟ್ ಮೈ PRO? ವೈ ಆರ್ ಯು ವರಿಡ್ ಅಬೌಟ್ ಯಾರು ನನ್ನ ಮೀಡಿಯಾ ನೋಡ್ಕೊಂತಾರೋ, ಯಾರನ್ನ ನನ್ನ ಸಾಮಾಜಿಕ ಜಾಲತಾಣ ನೋಡ್ಕೊಂತಾರೋ? ನಿಮ್ಗೇನ್ ಸಂಬಂಧ? ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಕೇಳಿರೋ ಪ್ರಶ್ನೆ ಬಗ್ಗೆ ಹೇಳಿದ್ರ? ನನ್ನ ಬಗ್ಗೆ ಹೇಳ್ತಾರೆ, ವೈಯಕ್ತಿಕ ಟೀಕೆ ಮಾಡ್ತಾರೆ. ಇವರೆಲ್ಲ ಇಷ್ಟೆಲ್ಲ ಹೇಳ್ತಾರಲ್ಲ. ನಿಮ್ಮ ಬೆಂಗಳೂರು MP ಎಲ್ಲಿ ಓದಿದ್ದು ಗೊತ್ತಾ ನಿಮ್ಗೆ? ಕಾನ್ವೆಂಟ್ನಲ್ಲಿ, ಶಾಖಗಳಲ್ಲೆಲ್ಲ ಓದಿದ್ದು. ಇವರಿಗೆಲ್ಲ ಕಾನ್ವೆಂಟ್ ಎಜುಕೇಶನ್ ಬೇಕು. ಹೆಚ್ಚಾಗ್ತಿದೆ, ಒಂದು ಜಾಲತಾಣವನ್ನು ಹೆಡ್ಮೇಲೆ ಕಟ್ಟೋದಕ್ಕೆ ಕ್ರಮವನ್ನು ಕೈಗೊಂಡಿಲ್ಲ. ಮಾಡ್ತೀವಿ ಅಪ್ಪ, ಇವ್ರ ಹತ್ರ ಕಲಿಯೋದೇನಿದೆ? ಇವರು ಹೋಮ್ ಮಿನಿಸ್ಟರ್ ಇದ್ರಲ್ಲ, ಇವರು ಹೋಮ್ ಮಿನಿಸ್ಟರ್ ಇದ್ದಾಗ ರಾಮರಾಜ್ಯ ಆಯ್ತಾ? ಇವ್ರ ಅವಧಿನಲ್ಲಿ ಏನೂ ಆಗೇ ಇಲ್ವಾ? ಡ್ರಗ್ಸ್ ಹಾವಳಿ ಇರಲಿಲ್ಲ, ಕ್ರೈಮ್ ರೇಟ್ ಕಮ್ಮಿ ಇತ್ತು, ಯಾವುದು ಅತ್ಯಾಚಾರನೇ ನಡೆದಿಲ್ಲ. ನಿಮ್ಗೆ ನೆನಪಿದ್ಯಾ ಹಿಂದಿನ ಹೋಮ್ ಮಿನಿಸ್ಟರ್ ಏನಂದಿದ್ರು? ಮೈಸೂರಿನಲ್ಲಿ ಒಬ್ರು ಮಹಿಳೆ ಮೇಲೆ ಅತ್ಯಾಚಾರ ಆದ್ರೆ ಮಹಿಳೆಯರು ಮನೆ ಆಚೆ ಯಾಕೆ ಬರಬೇಕು, ಅಂತ ಬಟ್ಟೆ ಯಾಕೆ ಉಟ್ಕೋಬೇಕು? ಕಾಂಗ್ರೆಸ್ನವ್ರು ನನಗೆ ರೇಪ್ ಮಾಡ್ತಾ ಇದಾರೆ ಅಂತ ಹೇಳಿರೋ ಹೋಮ್ ಮಿನಿಸ್ಟರ್ಗಳು ಬಿಜೆಪಿನಲ್ಲಿ. ಇಲ್ಲಿ ನಾವು ಜವಾಬ್ದಾರಿಯುತವಾಗಿದ್ದೀವಿ. ವಿ ಆರ್ ಅಕೌಂಟೇಬಲ್, ವಿ ಆರ್ ಆನ್ಸರಬಲ್. ಏನೇ ನಡೆದ್ರೂ ಕೂಡ ಅದು ಹೇಗೆ ನಡೆದಿದೆ ಅದು ಹೇಳೋ
ಸಾಮರ್ಥ್ಯನೂ ಇದೆ ಮತ್ತೆ ಅದನ್ನ ತಡೆಯೋ ಸಾಮರ್ಥ್ಯನೂ ಇದೆ. ಇವ್ರ ಹತ್ರ ಕಲಿಯೋದು ಏನೂ ಇಲ್ಲ ನಮಗೆ. ಮೇಲೂ ಕೂಡ ಇಡೀ ದಾಳಿ ಆಗಿದೆ, ರಾಜಕೀಯ ಪ್ರೇರಿತ ಅಂತೀರಿ. ಈಗ ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ, ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ. ಎಷ್ಟು ಇಡಿ ರೇಡ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ ಇಡೀ ಇಂಡಿಯಾನಲ್ಲಿ ಕಳೆದ 12 ವರ್ಷದಲ್ಲಿ? ಸಾವಿರಾರು ರೇಡ್ಗಳಾಗಿದೆ. ಕನ್ವಿಕ್ಷನ್ ರೇಟ್ ಇಸ್ ಲೆಸ್ ದನ್ 2%, ಲೆಸ್ ದನ್ 1.5%. ಏನ್ ತೋರಿಸುತ್ತೆ ಇದು? ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನ ಎಷ್ಟು ದಿನ ಬಿಟ್ಟಿದಾರೋ ಗೊತ್ತಿಲ್ಲ. ಇವತ್ತು ನಾಳೆ ಅದನ್ನು ಆಗ್ಬೋದು. ಇವೆಲ್ಲಾನು ಕೂಡ ರಾಜಕೀಯ ಪ್ರೇರಿತವಾಗೇ ಇರೋದು. ಇಲ್ಲಿ ಈಗ ನಾನು ಹೇಳ್ದಂಗೆ ಸ್ವಲ್ಪ ದಯವಿಟ್ಟು ಡೇಟಾ ತೆಗೆದು ನೋಡಿ. IT, ED, CBI ಇವೆಲ್ಲಾನು ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಯಾವಾಗ ಬೇಕು ಆವಾಗ ಛೂ ಬಿಡ್ತಾರೆ. ಹಿಂಟಿಂಗ್ ಸರ್ ಅಲ್ಲ ನಿಮ್ಮೆಲ್ಲೂ ಇಡಿ ಆಗ್ಬೋದು ಅಂತ. ಹಾಗೆ ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ. ನಾವೇನ್ ಈಗ ಜೀವ ಬೆದರಿಕೆ ಕೊಟ್ಟಿಲ್ವ ಮೊನ್ನೆ MP ಅವರು? ಸಿಟ್ಟಿಂಗ್ MP ಹೇಳ್ತಾರೆ. ಎಷ್ಟು ಸರಿ ನಮ್ಮ ಸಿಟ್ಟಿಂಗ್ MLAಗಳು ಹೇಳಿಲ್ವ ನಮ್ಮ ಬಗ್ಗೆ? IT, ED ಅಂತಲ್ಲ, ನಮ್ಮ ಮೇಲೆ ಏನಾದರೂ ಆಗ್ಬೋದು. ನಾವು ಹೇಳ್ತಾ ಇಲ್ಲ, BJP ಅವ್ರು ಹೇಳ್ತಾ ಇರೋದು. ನಮ್ಮವ್ರು ಯಾರು ಹೇಳ್ತಾ ಇಲ್ಲಲ್ಲ. ಸಿಟ್ಟಿಂಗ್ BJP MP ಹೇಳ್ತಾ ಇದ್ದಾರೆ, MLAಗಳು ಹೇಳ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ. ವಾಟ್ ಈಸ್ ನ್ಯೂ ಇನ್ ದಿಸ್? RSS ಮೇಲೆ ಕಾನೂನು ಕ್ರಮವನ್ನು ಮಾಡೋದಕ್ಕೆ ಏನೋ ಗೊತ್ತಿಲ್ಲಪ್ಪ. ಮೋಹನ್ ಭಾಗವತ್ ಅವ್ರು ಬರ್ತಾ ಇದಾರಂತಲ್ಲ ಬೆಂಗಳೂರಿಗೆ, ಕಾಗದ ತಗೊಂಡ್ ಬರ್ತಾ ಇದ್ರಲ್ಲೂ ಗೊತ್ತಿಲ್ಲ, ಕೇಳೋಣ ಅಂತ ಬಂದಾಗ. ನಾವೇನು ಕಾನೂನು ಹೋರಾಟ ಮಾಡ್ತೀವಿ ಸರ್? ಕಾನೂನು ಹೋರಾಟ ಏನಕ್ಕೆ ಮಾಡಬೇಕು? ನಾನೇನು ತಪ್ಪು ಮಾಡಿದ್ದೀನಿ? ಅವ್ರು ಮಾಡ್ಬೇಕು ಕಾನೂನು ಹೋರಾಟ, ನಾನಲ್ಲ. ನಾನೇನು ಪ್ರಶ್ನೆಗಳು ಕೇಳಿದ್ದೀನಿ, ಉತ್ತರ ಕೊಡ್ಲಿ. ಕಾನೂನಾತ್ಮಕವಾಗಿದ್ರೆ ನನಗೆ ಕಾಗದ ಕೊಡ್ತಾ ಇದ್ರಲ್ಲ ಇಷ್ಟೊತ್ತಿಗೆ. ಕಾಗದ ಕೇಳೋದು ತಪ್ಪೇನ್ರಿ? ದಲಿತರಾದ್ರೂ ಕೂಡ ಇವರು ದಲಿತ ಕಾರ್ಡ್ ಪ್ಲೇ ಮಾಡ್ತಾರೆ ಅನ್ನುವಂಥದ್ದನ್ನ ಶೋಭಾ ಕರಂದ್ಲಾಜೆ ಉಪಯೋಗಿಸ್ತಾ ಹೇಳ್ತಾ ಇದ್ದಾರೆ. ಏನ್ ಆಯ್ತು ರೀ, ನಾನು ಬಲಿತಾನೆ ಏನಂತೆ? ಎಷ್ಟು ಜನ ಬಲಿತರಿದ್ದಾರೆ ತೋರಿಸ್ಬಿಡಿ ನನಗೆ. ಇವ್ರದ್ದು ಮನಸ್ಥಿತಿ ನೋಡಿ, ಇವಾಗಿಂದಲ್ಲ ಮುಂಚೆಯಿಂದಾನು ಕೂಡ. ನನ್ನ ಮೊದಲನೇ ನಂದು 2ನೇ ಎಲೆಕ್ಷನ್ನಲ್ಲಿ ಕ್ಯಾಂಪೇನ್ ಏನ್ ಮಾಡಿದ್ರು ಗೊತ್ತಾ BJP ಅವರು? ಚಿತ್ತಾಪುರ್ನಲ್ಲಿ ವಿಡಿಯೋ ತೋರಿಸ್ತೀನಿ. ಪ್ರಿಯಾಂಕರ್ಗೆ ಸೂಟ್ ಹಾಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂತಾನೆ ಅಂತ. ಯಾಕೆ ಹಾಕೊಂಬಾರ್ದ ನಾನು ಸೂಟು? ನಾನು ಗಾಡಿಗಳಲ್ಲಿ ಓಡಾಡಬಾರ್ದಾ? ವಾಟ್ ಇಸ್ ದ ಪ್ರಾಬ್ಲಮ್? ಲೀಗಲಿನೇ ಮಾಡ್ತಾ ಇದ್ದೀನಲ್ಲ. ನನ್ನ ಆದಾಯ ಎಷ್ಟಿದೆ ಅಷ್ಟೇ ಮಾಡ್ತಾ ಇರೋದಲ್ಲ. RSS ಆದಾಯ ಕೇಳಿದ್ರೆ ಇವರಿಗೆ ಏನೇ ಕುರಿ? ಇವರೆಲ್ಲರೂ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರಿಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಅದಕ್ಕೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ, ನಮ್ಮ ಕುಟುಂಬದ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ವಾಟ್ ಇಸ್ ದರ್ ಪ್ರಾಬ್ಲಮ್? ಸುನೀಲ್ ಕುಮಾರ್ ಅವರು ನನ್ನ ಭಾಷೆ ಕೇಳಿಬಿಟ್ಟು ಪ್ರಿಯಾಂಕರ್ಗೆ ಕಾನ್ವೆಂಟ್ ದಲಿತ ಅಂತಾರೆ. ಅಲ್ಲಿ ಸದನದಲ್ಲಿ ಏನಪ್ಪ ಪೈಲ್ಸ್ ಬಂದಂಗೆ ಆಡ್ತೀಯ ಅಂತಾರೆ. ಪ್ರಿಯಾಂಕರ್ಗೆ ಒಂದು ಗ್ಲಾಸ್ ಹಾಲ್ ಹೆಚ್ಚು ಕುಡ್ದಿರ್ಬೋದು, ಅದಕ್ಕೆ ಇವನಿಗೆ ಇಷ್ಟು ಜ್ಞಾನ ಇದೆ ಅಂತ ಹೇಳ್ತಾರೆ. ಇವೆಲ್ಲ ಅವ್ರದ್ದು ಮನಸ್ಥಿತಿ. ಬರ್ರಪ್ಪ ಮಾತಾಡೋಣ ಅಂತ ಹೇಳಿದ್ರೆ ಮಾತಾಡಕ್ ರೆಡಿ ಇಲ್ಲ. ಐ ಆಮ್ ರೆಡಿ ಟು ಡಿಬೇಟ್ ವಿತ್ ಎನಿಬಡಿ. ಆರ್ ದೇ ರೆಡಿ ಟು ಡಿಬೇಟ್ ವಿತ್ ಅ ದಲಿತ್? ದಟ್ ಇಸ್ ದ ಪ್ರಾಬ್ಲಮ್. ಒಬ್ಬ ದಲಿತ ಕೇಳ್ತಾ ಇದ್ದಾನೆ ಅಂತ ಇವರಿಗೆ ಇಷ್ಟು ಹೊಟ್ಟೆ ಉರಿತಾ ಇದೆ. ಇದು ಅವರಿಗೆ ಕೇಳಿರೋ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ಲ, ಇನ್ನ ಮನುಸ್ಮೃತಿ ಮನಸ್ಥಿತಿ ಬಿಟ್ಟಿಲ್ಲ ಅವರು.